ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದು ನೀವೆಲ್ಲರೂ ಸಹ ಕೇಳಿದ್ದೇ ಇರ್ತೀರಾ, ಅದೇ ಬಂದುಬಿಟ್ಟು ಒಂದು ಲಕ್ಕಿ ನಂಬರ್ ಅಂತ ಕರೀತಾರೆ. ಆಮೇಲೆ ಈ ಒಂದು ನೋಟ್ ಸಿಕ್ಕರೆ ರಾಜಯೋಗ ಇರುವಂಥವ್ರಿಗೆ ಮಾತ್ರನೇ ಸಿಗೋದು ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, 786 ಇರುವಂತಹ ಒಂದು ನಂಬರಿನ ಒಂದು ನೋಟ್ ಏನಾದರೂ ಸಿಕ್ತಪ್ಪ ಅಂದರೆ ಏನು ಫಲಗಳವು, ಅದನ್ನು ಏನು ಮಾಡಬೇಕು, ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು, ಅದು ಸಿಕ್ಕರೆ ನಮಗೆ ಅದೃಷ್ಟ ಬರುತ್ತೋ ಅಥವಾ ಅದನ್ನು ಏನು ಮಾಡಿದರೆ ನಮಗೆ ಅದೃಷ್ಟ ಬರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸೊ ಈ ಒಂದು 786 ಅನ್ನುವಂಥ ನಂಬರ್ ಒಂದು ಲಕ್ಕಿ ನಂಬರ್ ಅಂತ ಹೇಳ್ಬೋದು. ಈ ನಂಬರು ಇರುವಂತಹ ನೋಟುಗಳು ಯಾವುದೇ ಆಗಿದ್ರೂ ಪರವಾಗಿಲ್ಲ, ಅಂದರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಅಥವಾ 500 ರೂಪಾಯಿದು, 200 ರೂಪಾಯಿದು ಯಾವ ನೋಟಲ್ಲಾದರೂ ಪರವಾಗಿಲ್ಲ, ಈ ಒಂದು ನಂಬರ್ ಇರುವಂಥದ್ದು ನಿಮಗೆ ಸಿಕ್ತು ಅಂತಂದರೆ ಒಂದು ರಾಜಯೋಗ ಬಂದಂತನೇ ಅಂತ ನಾವು ತಿಳಿಬೇಕಾಗುತ್ತದೆ. ಮುಂದೆ ಏನಾದರೂ ನಮಗೆ ಒಳಿತಾಗುತ್ತದೆ ಅನ್ನುವಂತಹ ಸೂಚನೆ ಸಿಗುವುದಕ್ಕಾಗಿಯೇ ಈ ಒಂದು ನಂಬರ್ ನಮಗೆ ಸಿಕ್ಕಿರುತ್ತಂತೆ. ಸುಮ್ಮನೆ ನಮಗೆ ಈ ಒಂದು ನೋಟು ಸಿಗುವುದಿಲ್ಲ. ಈ ಒಂದು ನೋಟ್ ಏನಾದರೂ ಸಿಕ್ತಪ್ಪ ಅಂದರೆ ನೀವಂತೂ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ, ದಯವಿಟ್ಟು ಯಾರಿಗೂ ಕೊಡಬೇಡಿ. ಒಂದು ಲಕ್ಕಿ ನಂಬರ್ ಅನ್ನುವಂಥದ್ದು ಇದು, ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಇದನ್ನು ಮನೆಯಲ್ಲಿ ನೀವು ಯಾವ ರೀತಿ ಇರಿಸ್ಕೋಬೇಕು, ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಇದು ಸುಮ್ಮನೆ ಈ ಒಂದು ನೋಟನ್ನು ಹಾಗೆ ನಮ್ಮ ಹತ್ರ ಇರಿಸ್ಕೊಂಡ್ರೆ ಏನೂ ಒಂದು ಫಲ ಸಿಗೋದಿಲ್ಲ. ನೀವು ಹೇಳ್ಬೋದು, ನಮ್ಮ ಹತ್ರ ಇದೆ ಈ ನೋಟು, ಆದರೆ ಇದರಿಂದ ಏನು ಒಳಿತಾಗಿಲ್ಲ, ನಮಗೇನು ಒಳ್ಳೆಯದಾಗಿಲ್ಲ, ನಮಗೇನು ಅದೃಷ್ಟ ಬಂದಿಲ್ಲ, ನಮ್ಮ ಸಾಲದ ಸಮಸ್ಯೆ ತೀರಿಲ್ಲ, ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ಇನ್ನೂ ಜಾಸ್ತಿನೇ ಆಗಿದೆ, ತುಂಬನೇ ಕಷ್ಟಗಳು ಇದ್ದಾವೆ ಮನೆಯಲ್ಲಿ, ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬೋದು ನೀವು. ಈ ಒಂದು ನೋಟ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ. ಸೊ ಇದನ್ನು ಸುಮ್ಮನೆ ಇರಿಸ್ಕೊಂಡ್ರೆ ಏನೂ ಫಲ ಸಿಗೋದಿಲ್ಲಂತೆ. ಇದನ್ನ ಒಂದು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಈ ಒಂದು ನೋಟುಗಳು ಸುಮ್ಮನೆ ಸಿಗೋದಿಲ್ಲಂತೆ. ನಮಗೇನಾದರೂ ಮುಂದೆ ಒಳಿತಾಗುತ್ತದೆ ಅನ್ನುವಂತಹ ಸೂಚನೆಯನ್ನು ನೀಡೋದಕ್ಕೆ ಸಿಗುತ್ತಂತೆ. ಪ್ರಕೃತಿ ನಮಗೆ ಈ ರೀತಿಯಾಗಿರುವಂಥ ಲಕ್ಕಿ ನಂಬರ್ಗಳು, ಏಂಜಲ್ ನಂಬರ್ಗಳು, ಅಂದರೆ 666, 555, 333, 222 ಅನ್ನುವಂತಹ ಒಂದು ಏಂಜಲ್ ನಂಬರ್ಗಳು ಮೂಲಕ ನಮಗೆ ಪ್ರಕೃತಿ ಒಂದು ಸೂಚನೆಯನ್ನು ನೀಡುತ್ತಂತೆ. ನಮ್ಮ ಬಳಿ ಈ ಒಂದು ನೋಟು ಅಂದರೆ ಈ ಒಂದು ಸಂಖ್ಯೆಗಳು ಇರುವಂಥ ನಂಬರು ಇರುವಂತಹ ನೋಟುಗಳು ನಮ್ಮ ಬಳಿ ಬರ್ತಾವಂತೆ. ಸೊ ಅದನ್ನು ನಾವು ಸಿಕ್ಕರೆ ಅದನ್ನು ನಾವು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈ ಒಂದು ನೋಟ್ ಬಂದುಬಿಟ್ಟು ಒಂದು 7 ಅಂತಂದರೆ ಒಂದು ಕೇತು ಗ್ರಹ ಅಂತಾರೆ. ಕೇತು ಗ್ರಹ ಅಂದ್ರೇ ಒಂದು ಶ್ರೀಮಂತಿಕೆಯನ್ನು ಸೂಚನೆ ಮಾಡುತ್ತದೆ. ಶ್ರೀಮಂತಿಕೆ, ಒಂದು ಆಡಂಬರ, ಗರ್ಭ ಶ್ರೀಮಂತಿಕೆಯನ್ನು ಕೊಡುವಂತಹದ್ದು ಕೇತು ಗ್ರಹ. ಹಾಗೆಯೇ 8 ಅನ್ನುವಂಥದ್ದು ಶನೇಶ್ವರ, ಅಂದರೆ ಒಂದು ಪೂರ್ಣ ಆರೋಗ್ಯ, ನಮಗೆ ಒಂದು ಶ್ರೇಯಸ್ಸನ್ನು ಕೊಡುವಂಥದ್ದು ಒಂದು ಶನೇಶ್ವರ. 8 ಅನ್ನುವಂಥದ್ದು ಸೂಚನೆಯನ್ನು ನೀಡುತ್ತಂತೆ, ಶನೇಶ್ವರನ ಒಂದು ಸೂಚನೆ. ಹಾಗೆಯೇ 6 ಅನ್ನುವಂತಂದರೆ ಶುಕ್ರ ಗ್ರಹನ ಒಂದು ಪ್ರತಿನಿಧಿಸುತ್ತದೆ. ಪ್ರತಿನಿತ್ಯನೂ ಸಹ ಒಂದು ಶುಕ್ರ ಗ್ರಹ ಅಂದ್ರೇ ಒಂದು ಆಡಂಬರ, ಪ್ರತಿನಿತ್ಯನೂ ನಮಗೆ ಒಳಿತನ್ನು, ಶುಭವನ್ನೇ ಸೂಚನೆಯನ್ನು ನೀಡುತ್ತಂತೆ ಈ ಒಂದು 786 ಅನ್ನುವಂಥದ್ದು. ಈ ರೀತಿಯಾಗಿ ನಮಗೆ ಒಂದು ಸೂಚನೆಯನ್ನು ನೀಡುವುದರ ಮೂಲಕ ನಮಗೆ ಅದೃಷ್ಟವನ್ನು ಕೊಡುತ್ತದೆ. ಯಾವ ರೀತಿ ಅಂತ ಅಂದರೆ, ನಾವು ಈ ಒಂದು ನಂಬರ್ನ ಅಂದರೆ ಶುಕ್ರವಾರದ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನ, ಪ್ರತಿ ಶುಕ್ರವಾರ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ನಾವು ಈ ರೀತಿ ಮಾಡ್ಕೋಬೇಕು. ಏನಂದರೆ, ಈ ಒಂದು ನೋಟನ್ನು ತಗೊಂಡು ನಾವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಪೂಜೆಯನ್ನು ಮಾಡಿ, ನಾವು ಮನಸ್ಸಿನಲ್ಲಿಯೇ ಒಂದು ಲಕ್ಷ್ಮೀ ವೆಂಕಟೇಶ್ವರನ ಒಂದು ಆರಾಧನೆಯನ್ನು ಮಾಡಬೇಕಂತೆ, ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಂತೆ. ಅದರಲ್ಲೂ ಸಹ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯೋ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಹೇಳ್ಕೊಂಡು ಮನಸ್ಸಿನಲ್ಲಿನೇ ಹೇಳ್ಕೋಬೇಕು. ಅಥವಾ ನಮಗೆ ಅಷ್ಟು ಸಾರಿ ಆಗೋದಿಲ್ಲ ಅಂದರೆ ಒಂದು 9 ಸಾರಿ, ಒಂದು 16 ಸಾರಿ, 21 ಸಾರಿ ಹೇಳ್ಕೊಳ್ಳಿ. ನಮಗೆ ಅಷ್ಟು ಆಗೋದಿಲ್ಲ ಅನ್ನುವಂಥವರು ಈ ಒಂದು ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯೋ ನಮಃ ಅನ್ನುವಂಥ ಮಂತ್ರವನ್ನು ಹೇಳಿಕೊಂಡು ನಾವು ಲಕ್ಷ್ಮೀ ಕುಬೇರರನ್ನು ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆಯನ್ನು ನಾವು ಮಾಡಬೇಕಾಗುತ್ತದೆ. ಎಷ್ಟು ದಿನಗಳ ಕಾಲ
ನಾವು ಇದನ್ನು ಆರಾಧನೆ ಮಾಡಬೇಕು ಅಂದರೆ ಪ್ರತಿ ಒಂದು ಶುಕ್ರವಾರದ ದಿನ, ಅಮಾವಾಸ್ಯೆ ಹುಣ್ಣಿಮೆಯ ದಿನ ಒಂದು ಈ ರೀತಿಯಲ್ಲಿ ದೇವ್ರ ಮನೆಯಲ್ಲಿ ತೊಗೊಂಡು ಬಂದು ಇಟ್ಬಿಟ್ಟು ಒಂದು ಪೂಜೆಯನ್ನು ಮಾಡಿ ನಾವು ನಮ್ಮ ಮನಸ್ಸಿನ ಇಚ್ಛೆಯನ್ನೆಲ್ಲನೂ ಸಹ ಮನಸ್ಸಿನಲ್ಲಿನೇ ಕೇಳಿಕೊಂಡು ಓಂ ಶ್ರೀ ಲಕ್ಷ್ಮೀನಾರಾಯಣ ಒಭ್ಯೋ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಹಾಗೆ ಸಾಧ್ಯವಾದರೆ ಆ ನೋಟನ ದೇವ್ರ ಮನೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಪೂಜೆ ಮಾಡಿದರೆ ಸಂಜೆ ತನಕ ಇಡೀ ಸಂಜೆ ಪೂಜೆ ಮಾಡಿದರೆ ತಿರ್ಗಾ ಬೆಳಗ್ಗೆ ತನಕ ಆ ಒಂದು ನೋಟನ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇತ್ತು ಅಥವಾ ಒಂದು ಲಕ್ಷ್ಮಿಯ ಒಂದು ವಿಗ್ರಹ ಇತ್ತು ಅಂದರೆ ಅದರ ಮುಂದ್ಗಡೆ ಇಟ್ಬಿಟ್ಟು ನೀವು ಅಲ್ಲೇ ಇಟ್ಬಿಡಿ. ನೆಕ್ಸ್ಟ್ ಮಾರನೇ ದಿನ ಅದನ್ನು ತೊಗೊಂಡು ಬಂದು ಮತ್ತೆ ಬೀರುವಿನಲ್ಲೇ ಇಡಬೇಕು. ಇದನ್ನು ಎಲ್ಲಂದ್ರಲ್ಲೆಲ್ಲ ಇಡೋದಕ್ಕೆ ಹೋಗಬಾರ್ದು, ಯಾರಿಗೂ ಸಹ ಕೊಡೋದಕ್ಕೆ ಹೋಗಬಾರ್ದು ಈ ಒಂದು ನೋಟನ್ನು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಎಷ್ಟು ದಿನದಲ್ಲಿ ಒಳ್ಳೆಯದಾಗುತ್ತದೆ ಅಂತ ಅನ್ನುವುದಾದರೆ, ನಾವು ಭಕ್ತಿಯಿಂದ ಯಾವ ರೀತಿ ಕೇಳ್ಕೊಂಡಿರ್ತೀವಿ, ಯಾವ ರೀತಿ ಪೂಜೆನ ಮಾಡಿರ್ತೀವಿ, ಯಾವ ರೀತಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ. ಅಂದರೆ ನಮಗೆ 3 ದಿನ, ಆ 3 ದಿನದಲ್ಲಿ ಒಳ್ಳೆಯದಾಗ್ಬೋದಂತೆ, ನಾವು ಅಂದ್ಕೊಂಡಿರುವಂಥದ್ದು ನೆರವೇರ್ಬೋದಂತೆ. ಅಥವಾ 3 ದಿನ, 6 ದಿನ, 9 ದಿನ ಅಥವಾ 16, 18 ದಿನ ಅಥವಾ 21 ದಿನ ಅಥವಾ 48 ದಿನ ಅಥವಾ ನಮಗೆ 3 ತಿಂಗಳಾಗ್ಬೋದು, 6 ತಿಂಗಳ ಒಳಗಡೆ ನಮಗೆ ಒಂದು ಒಳ್ಳೆಯದಾಗುತ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಲಕ್ಕಿ ನಂಬರು, ಈ ಒಂದು ಅದೃಷ್ಟವನ್ನು ಸೂಚಿಸುವಂಥ ಈ ಒಂದು 786 ಅನ್ನುವಂಥ ನಂಬರನ್ನು ನಾವು ಆರಾಧನೆಯನ್ನು ಮಾಡಿದರೆ ಈ ಒಂದು ನೋಟನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮಗೆ ಒಂದು ಎಲ್ಲ ರೀತಿಯಿಂದಲೂ ಸಹ ಒಂದು ಶುಭನೇ ಆಗುತ್ತದಂತೆ. ಒಟ್ಟಿನಲ್ಲಿ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಬೇಕಾಗುತ್ತದೆ. ಆಮೇಲೆ ಈ ಒಂದು ನೋಟನ್ನು ನಾವು ಒಂದು ಲಕ್ಷ್ಮೀ ನಾರಾಯಣರ ಸ್ವರೂಪ ಅಂತಲೇ ತಿಳ್ಕೊಬೇಕು. ನಮಗೆ ಸಿಕ್ಕಿದೆ ಅಂದರೆ ಸುಮ್ಮನೆ ಸಿಗೋದಿಲ್ಲಂತೆ. ಯಾವುದಾದ್ರೂ ಅಷ್ಟೇ ಸುಮ್ಮನೆ ಸಿಗೋದೇ ಇಲ್ಲಂತೆ. ಎಷ್ಟು ಹುಡುಕಿದ್ರೂ ಸಹ ಕೆಲವೊಬ್ಬರಿಗೆ ಸಿಗೋದಿಲ್ಲ. ಆದರೆ ನಾವು ಅಂದ್ಕೊಂಡೇ ಇರೋದಿಲ್ಲ ನಮ್ಮ ಹತ್ರ ನಮಗೆ ಸಿಕ್ಕಿರುತ್ತಂತೆ. ಈ ನೋಟನ್ನು ನಾವು ಗುರುತಿಸ್ಬೇಕು ಅಂದರೆ ನಮ್ಮ ಹತ್ರ ಏನಾದರೂ ನೋಟುಗಳಿದ್ದಾಗ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ನಂಬರ್ ಇದೆ ಅಂದರೆ, ಒಂದು ಏಂಜಲ್ ನಂಬರ್ಗಳು 222, 333 ಈ ಥರ ನಂಬರ್ಗಳಿದೆಯೋ ಅಥವಾ 786 ಅನ್ನುವಂಥ ನಂಬರ್ ಇದೆಯೋ, ಈ ರೀತಿ ಇದೆಯೋ ಅನ್ನೋದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮಗೂ ಸಹ ಅದೃಷ್ಟ ಅನ್ನುವಂಥದ್ದು ಬರಬಹುದು ಸ್ನೇಹಿತರೆ. ಏನೇ ಮಾಡಿದರೂ ಅಷ್ಟೇ ಒಂದು ಸ್ವಲ್ಪ ನಂಬಿಕೆಯಿಂದ ಭಕ್ತಿಯಿಂದ ಮಾಡಿದರೆ ಎಲ್ಲನೂ ಸಹ ಒಳಿತೇ ಆಗುತ್ತದೆ ಅಂತ ಹೇಳ್ಬಹುದು. ನಾವು ಎಷ್ಟು ಭಕ್ತಿಯಿಂದ ನಾವು ಈ ಒಂದು ನಂಬರ್ನ ಇರುವಂಥ ನೋಟನ್ನು ಇರಿಸ್ಕೊಂಡು ನಾವು ಆರಾಧನೆಯನ್ನು ಮಾಡ್ತೀವೋ, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ತೀವೋ, ಅಷ್ಟೇ ಒಂದು ನಮಗೆ ಒಂದು ಏನು ಹೇಳ್ತೀವಿ, ನಮಗೆ ಒಂದು ಒಳಿತಾಗುತ್ತದೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ. ಸೊ ನನಗೆ ಅಂತ ತಿಳಿದಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಏಂಜಲ್ ನಂಬರ್ಗಳ ಬಗ್ಗೆ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಂದರೆ 322, 333, 666, 777 ನನ್ನ ಹತ್ರ ಯಾವೆಲ್ಲ ನಂಬರ್ಗಳು ಇದ್ದಾವೆ ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.